ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ನೋಡೋಣ ಈ ವಾರದ ರಾಶಿ ಫಲಗಳನ್ನ. ದಿನಾಂಕ 26 ಮೇ 2024ರಿಂದ 1 ಜೂನ್ 2024 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿರುತ್ತವೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಮಾತೃ ಸಮಾನರಿಂದ ಸಂತೋಷ ಇರುತ್ತದೆ. ಮಿತ್ರರ ಸಹಕಾರ ಸಿಗುತ್ತದೆ. ಆಸ್ತಿ ವಿಚಾರಗಳಲ್ಲಿ ಅಭಿವೃದ್ಧಿ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಚರ್ಚೆ ಒದಗಿದ್ರು ಧನಾರ್ಜನೆಗೆ ಕೊರತೆ ಆಗುವುದಿಲ್ಲ. ಆಹಾರ ಉತ್ಪನ್ನ ವಸ್ತುಗಳಿಗೆ ಲಾಭ. ವೃಷಭ ರಾಶಿ. ಆರೋಗ್ಯ ಸಮಸ್ಯೆ, ಉದ್ಯೋಗ ವ್ಯವಹಾರಗಳಲ್ಲಿ ನಿಷ್ಠೆ, ಉತ್ತಮ ವಾಕ್ಚಾತುರ್ಯತೆಯಿಂದ ಕೂಡಿರುವಂತಹ ಕಾರ್ಯವೈಖರಿ, ನಿರೀಕ್ಷೆಗೂ ಮೀರಿದ ಧನಾಗಮನ, ದೂರದ ಬಂಧು ಮಿತ್ರರಿಂದ ಸಹಾಯ ಮತ್ತು ಸಾಂಸಾರಿಕ ಸುಖ ಇರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿ, ದೀರ್ಘ ಸಂಚಾರ ಸಂಭವ, ದೂರದ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ, ಹೆಚ್ಚಿದ ವರಮಾನ, ಸಹೋದ್ಯೋಗಿಗಳ ಆರೋಗ್ಯ ಗಮನಿಸಿಕೊಳ್ಳಿ, ಅಧ್ಯಯನಶೀಲರಿಗೆ ವಿಪುಲ ಅವಕಾಶ. ಕಟಕ ರಾಶಿ. ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿಲ್ಲವೆಂದು ಚಿಂತಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ಅಯಾವ್ಯಯ ಸಮಾನವಾಗಿ ತೋರಿತು. ಗೃಹೋಪಕರಣ ವಸ್ತುಗಳ ಸಂಗ್ರಹ, ಗುರು ಹಿರಿಯರಿಂದ ಸಹಕಾರ. ಸಿಂಹರಾಶಿ. ಉದ್ಯೋಗ ವ್ಯವಹಾರಗಳಲ್ಲಿ ಮನಸ್ಸಿನ ಯೋಚನೆಯಂತೆ ಜವಾಬ್ದಾರಿ ವಹಿಸಿಕೊಳ್ಳುವುದರಿಂದ ಸ್ಥಾನ ಗೌರವ ಪ್ರಾಪ್ತಿ. ಹಣಕಾಸಿನ ವಿಚಾರದಲ್ಲಿ ಪ್ರಗತಿ, ಆಸ್ತಿ ಗೃಹ ವಾಹನ ಸಂಬಂಧ ಖರ್ಚು. ಕನ್ಯಾ ರಾಶಿ. ಪ್ರಯಾಣದಿಂದ ದೇಹದ ಆಯಾಸ, ಧಾರ್ಮಿಕ ಕಾರ್ಯಗಳಿಗೆ ಧನವ್ಯಯ, ದೂರದ ವ್ಯವಹಾರಗಳಲ್ಲಿ ಪ್ರಗತಿ, ನಿರೀಕ್ಷಿತ ಧನಾಗಮನ, ಕುಟುಂಬಿಕರಿಂದ ಪ್ರೋತ್ಸಾಹ, ದಾಂಪತ್ಯ ಸುಖ ಮಧ್ಯಮ. ತುಲಾ ರಾಶಿ. ಬಂಧು ಮಿತ್ರರ ಸಹಕಾರ, ಗೃಹದಲ್ಲಿ ಸಂತೋಷದ ವಾತಾವರಣ, ದೂರದ ಮಿತ್ರರ ಆಗಮನ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹೆಚ್ಚಿದ ಅಭಿವೃದ್ಧಿ, ಯೋಚಿಸಿದಂತೆ ಕಾರ್ಯ ಸಫಲತೆಯಿಂದ ಮನಸ್ಸಂತೋಷ. ವೃಶ್ಚಿಕ ರಾಶಿ. ಧೈರ್ಯ, ಶೌರ್ಯದಿಂದ ಕೂಡಿದ ಕಾರ್ಯವೈಖರಿ, ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಸಂಪಾದನೆ, ನಿರೀಕ್ಷಿತ ಗೌರವಾನ್ವಿತ ಧನ ಸಂಪತ್ತು ವೃದ್ಧಿ, ಧಾರ್ಮಿಕ ಕ್ಷೇತ್ರದ ಸಂದರ್ಶನ, ದೂರದ ಮಿತ್ರ ಮತ್ತು ಗುರು ಹಿರಿಯರ ಸಹಕಾರ. ಮಕ್ಕಳಲ್ಲಿ ಕಾಳಜಿ ವಹಿಸಿ. ಧನುರಾಶಿ. ಸಂಸಾರದೊಂದಿಗೆ ದೀರ್ಘ ಪ್ರಯಾಣ ಸಂಭವ, ದಂಪತಿಗಳಲ್ಲಿ ಅನುರಾಗ ವೃದ್ಧಿ, ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಧನ ಸಮೃದ್ಧಿ, ಯಶಸ್ಸು, ಸುಖ, ಸಂತೋಷ, ಉತ್ತಮ ವಾಕ್ಚಾತುರ್ಯತೆಯಿಂದ ಜನರಂಜನೆ. ಮಕರ ರಾಶಿ. ಗೃಹದಲ್ಲಿ ಸಂಭ್ರಮ, ಉತ್ತಮ ಆರೋಗ್ಯ, ಬಂಧು ಮಿತ್ರರ ಭೇಟಿ, ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಯಶಸ್ಸು, ಸಂತೋಷ, ಮಕ್ಕಳಿಂದ ಅನುರಾಗ ವೃದ್ಧಿ, ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶ, ಸಾಂಸಾರಿಕವಾಗಿ ನೆಮ್ಮದಿಯ ದಿನ. ಕುಂಭರಾಶಿ. ಆರೋಗ್ಯ ವಿಚಾರದಲ್ಲಿ ಉದಾಸೀನತೆ ಸಲ್ಲದು, ಸರಿಯಾದ ನಿಯಮ ಪಾಲಿಸುವುದರಿಂದ ಆರೋಗ್ಯ ವೃದ್ಧಿ, ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಧೈರ್ಯ, ಶೌರ್ಯದಿಂದ ಪ್ರಗತಿ, ನಾಯಕತ್ವ ಗುಣ ವೃದ್ಧಿ, ಅಧಿಕ ಧನಾರ್ಜನೆ. ಕೊನೆಯದಾಗಿ ಮೀನರಾಶಿ. ಆರೋಗ್ಯ ಗಮನಿಸಿಕೊಳ್ಳಿ, ದಂಪತಿಗಳಲ್ಲಿ ಸಹಕಾರ ಅಗತ್ಯ, ಧನಾಗಮನಕ್ಕೆ ಕೊರತೆ ಇರೋದಿಲ್ಲ, ಮಾತಿನಲ್ಲಿ ಸ್ಪಷ್ಟತೆ, ತಾಳ್ಮೆ ಅಗತ್ಯ, ಮಾನಸಿಕ ಒತ್ತಡಕ್ಕೆ ಒಳಗಾಗದಂತೆ ಕಾರ್ಯನಿರ್ವಹಿಸಿ, ದೇವತಾ ಪ್ರಾರ್ಥನೆಯಿಂದ ನೆಮ್ಮದಿ ಇರುತ್ತದೆ. ಹೀಗಿವೆ ಈ ವಾರದ ವಾರ ಭವಿಷ್ಯ. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.